ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಿಂದ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಏನಿಲ್ಲ ಸ್ನೇಹಿತರೆ, ಏನಿದು ಇಟ್ಟಿಗೆ ಕೊಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ? ಖರ್ಚಿಲ್ಲದಾಗೆ ನಮ್ಮ ಮನೆಯಲ್ಲಿ ವರ್ಷಾನುಗಟ್ಲೆ ತೊಳಿದ್ದೇನೆ ಇಟ್ಟಿರ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರನೇ ಇಟ್ಟಿಗೆ ಕೊಡ್ತಾ ಇದ್ದೀನಿ. ಇಟ್ಟಿಗೆನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಳ್ಬೇಕು. ಆಮೇಲೆ ಜರಡೆ ಹಿಡ್ಕೊಳ್ಬೇಕು. ನೋಡಿ, ಎಲ್ಲೂ ದಪ್ಪ ದಪ್ಪ ಕಲ್ಲು ಆ ಥರ ಎಲ್ಲ ಇರಬಾರ್ದು, ಗಾರೆ ಆಗಿಬಿಡುತ್ತೆ. ನೋಡಿ, ಈ ಥರ ಕಲ್ಲುಗಳ್ನೆಲ್ಲ ನಾವು ಬಿಸಾಕ್ಬಿಟ್ಟು ಸಣ್ಣದಾಗಿ ಹಿಟ್ಟಿಗೆನ ಚೆನ್ನಾಗಿ ನುಣ್ಣಗೆ ಚೂರು ಮಾಡ್ಕೊಳ್ಬೇಕು ಸ್ನೇಹಿತರೆ. ಅದು ಎಷ್ಟು ಚೆನ್ನಾಗಿ ನೀವು ನುಣ್ಣಗೆ ಮಾಡ್ಕೊಳ್ತೀರಾ ನಿಮ್ಗೆ ಅಷ್ಟು ಹಿಟ್ಟಿಗೆ ಪುಡಿ ಸಿಗುತ್ತೆ. ನೋಡಿ, ಒಂದು ಜರಡೆ ತೊಗೊಂಡು ನೀಟಾಗಿ ಜರಡೆ ಹಿಡ್ಕೊಳ್ಬೇಕು. ಎಷ್ಟು ವರ್ಷಾನುಗಟ್ಲೆ ನೀವು ಮತ್ತು ಇವಾಗ ಒಂದು ಸಲ ನೀವು ಇಟ್ಟಿಗೆ ಕುಟ್ಟಬೇಕಷ್ಟೇ ಕಷ್ಟ ಅನಿಸಿದ್ರೆ ವರ್ಷಾನುಗಟ್ಲೆ ನೀವು ಇಟ್ಟಿಗೆ ಕುಟ್ಟೋ ಇದೇ ಪ್ರಮೇಯನೇ ಬರೋದಿಲ್ಲ. ಯಾಕಂದರೆ ಅಷ್ಟು ಪಳಪಳನೆ ವರ್ಷಾನುಗಟ್ಲೆ ಹೊಳಿತಾ ಇರುತ್ತೆ. ಇದು ದುಡ್ಡು ಕೊಡೋ ಹಾಗಿಲ್ಲ, ಕಾಸು ಕೊಡೋ ಹಾಗಿಲ್ಲ. ನೋಡಿ, ಬಿಸಿನೀರು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಈ ಬಿಸಿ ನೀರನ್ನು ಹಾಕಬೇಕು. ಇದೇ ಒಳ್ಳೆ ಟಿಪ್ಸ್. ಇದನ್ನು ಖಂಡಿತವಾಗ್ಲೂ ಮರಿಬೇಡಿ ಸ್ನೇಹಿತರೆ. ಇದಕ್ಕೆ ನೀವು ಕೈಯೆಲ್ಲ ಹಾಳಾಗ್ಬಿಡುತ್ತಲ್ವ, ಅದಕ್ಕೋಸ್ಕರನೇ ಈ ಥರ ಸ್ಟೀಲ್ ನಾರು ಇಲ್ಲ ಇದ್ರದ್ದು ಬ್ರಷ್ ನಾರನ್ನು ತೆಗೆದಿಟ್ಕೊಂಬಿಟ್ರೆ ಸಾಕು. ಯಾಕಂದರೆ ನಾವು ಇಟ್ಟಿಗೆಯಲ್ಲಿ ಉಜ್ಜುವಾಗ ಕೈಯೆಲ್ಲ ಹಾಳಾಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಗ್ಲೌಸ್ ಇಟ್ಟು ಗ್ಲೌಸ್ ಹಾಕ್ಕೊಂಡು ನೀವು ಉಜ್ಕೊಳ್ಬೋದು. ಇವಾಗ ನೋಡಿ, ಈ ಬಿಸಿ ನೀರಲ್ಲಿ ನೆನೆಸಿರೋಂಥ ಹುಣಸೆಹಣ್ಣು ತೊಗೊಂಡು ನಾನು ಸುಮ್ಮನೆ ಹಿಂಗೆ ಹಾಕ್ತಾಯಿದ್ದೀನಿ. ಆವಾಗಲೇ ಸ್ಟಾರ್ಟ್ ಆಯಿತು ನೋಡಿ ಪಳಪಳನೆ ಹೊಳೆಯೋಕ್ಕೆ. ಖಂಡಿತವಾಗ್ಲೂ ದುಬಾರಿ ಆಗಿರೋಂಥ ಈ ಕಾಲದಲ್ಲಿ ದುಡ್ಡು ಕೊಟ್ಟು ಏನೇನೋ ಅದು ಇದು ಅಂತ ಕೊಂಡ್ಕೊಂಡು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೋಬೇಡಿ. ಅಜ್ಜಿ ಕಾಲದ್ದೇ ಟಿಪ್ಸು ಒಳ್ಳೆಯದು. ನೋಡಿ, ಎಲ್ಲನೂ ನಾನು ಹುಣಸೆಹಣ್ಣು ಹಾಕಿ ನೆನೆಯಲಿಕ್ಕೆ ಇಡ್ತಿದ್ದಾಗಲೇ ಶೈನಿಂಗ್ ಸ್ಟಾರ್ಟ್ ಆಗಿದೆ. ಇರುವ ಈ ಇಟ್ಟಿಗೆ ಪುಡಿಗೆ ಉಳಿದಂತಹ ಅಷ್ಟಕ್ಕೂ ನನಗೆ ಬೇಕಾಗುತ್ತೆ. ಅದಕ್ಕೋಸ್ಕರನೇ ಎಲ್ಲನೂ ನಾನು ಹಾಕಿ ಹುಣಸೆಹಣ್ಣು ನೀರಿತ್ತಲ್ಲ ಅದೆಲ್ಲ ಹಾಕ್ಬಿಟ್ಟು ಸ್ಟೀಲ್ ನಾರಲ್ಲಿ ನೋಡಿ ಇದರಲ್ಲಿ ಸುಮ್ಮನೆ ಹಿಂಗೆ ಉಜ್ಜಿದ್ರೆ ನಿಮ್ಮ ಕೈಯೇ ನೋವು ಎಂಥದ್ದು ಬರಲ್ಲ ಸ್ನೇಹಿತರೆ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, 100ಕ್ಕೆ 100 ಇದು ಸತ್ಯ. ನೋಡಿ ನೋಡಿ ನೋಡಿ, ಏನೂ ಹಾಕಿಲ್ಲ, ಬರೀ ಬಿಸಿ ನೀರು ಹುಣಸೆಹಣ್ಣು ನೀರು. ಫಸ್ಟ್ ಈಗ ಹಾಕ್ತಿದ್ದಂಗೆ ಇಟ್ಟಿಗೆದು ಹಿಂಗೆ ಹಾಕಿ ಈಗ ಉಜ್ಜಿ ನೋಡಿ, ಇಷ್ಟೇ ಉಜ್ಜೋದು ಸ್ನೇಹಿತರೆ. ನಿಜವಾಗ್ಲೂ ನಂಗೆ ತುಂಬ ಖುಷಿ. ಅಜ್ಜಿ ಕಾಲದ್ದೇ ಈ ಟಿಪ್ಸ್ನ ಖಂಡಿತವಾಗ್ಲೂ ಮರೀದೆ, ವರ್ಷಾನುಗಟ್ಲೆ ಉಜ್ಜಿದೆ, ಕೈ ನೋವಿಸ್ಕೊಳ್ದೆ, ದುಡ್ಡು ಖರ್ಚು ಇಲ್ಲದಾಗೆ ಖಂಡಿತವಾಗ್ಲೂ ನಿಮ್ಮನೆ ಪಾತ್ರೆನ ನೀವು ಪಳಪಳನೆ ಹೊಳೆಯೋಕ್ಕೆ ಈ ಟಿಪ್ಸ್ನ ದೇವರನ್ನೇ ನೀವು ಪ್ರಯತ್ನ ಪಡಲೇಬೇಕು. ತಪ್ಪು ತಿಳ್ಕೊಬೇಡಿ ಸ್ನೇಹಿತರೆ, ಯಾಕಂದರೆ ನನಗಷ್ಟು ಖುಷಿ ಕೊಟ್ಟಿದೆ. ಅದಕ್ಕೋಸ್ಕರ ನಾನು ಆ ರೀತಿ ಫುಲ್ ಇದಾಗಿ ಹೇಳಿಬಿಟ್ಟೆ. ತುಂಬ ಚೆನ್ನಾಗಿ ಪಳಪಳನೆ ಹೊಳೆಯುತ್ತೆ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ಒಂದು ಚೂರು ನನಗೆ ಕಷ್ಟ ಅನಿಸಲ್ಲ ಹಿತ್ತಾಳೆ ಉಜ್ಜೋಕ್ಕೆ. ಅದಕ್ಕೆ ನಾನು ಹಿತ್ತಾಳೆ ಪಾತ್ರೆ ತುಂಬ ಇಟ್ಕೊಬಿಡ್ತೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನನಗೆ ಖರ್ಚು ಆಗಲ್ಲ, ಜೊತೆಗೆ ನನ್ನ ಕೈ ನೋವು ಬರೋದಿಲ್ಲ. ನೋಡಿ, ಸುಮ್ಮನೆ ಹಿಂಗೆ ನೀರು ಹಾಕಿದ್ರೆ ಹೇಗೆ. ಆಮೇಲೆ ಒಂದು ಬಟ್ಟೆಯಲ್ಲಿ ಒರೆಸ್ಕೋಬೇಕು, ಚೆನ್ನಾಗಿರೋ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡ್ರೆ ಸರಿ. ಇಲ್ಲ ಅಂದರೆ ಕರೆ ಹಾಗೆ ಇತ್ತು ಅಂದರೆ ಮತ್ತು ಕರೆ ಹಿಡ್ದಂಗೆ ಆಗಿಬಿಡುತ್ತೆ, ಧೂಳ್ಗೀಳು ಕೂತ್ಕೊಂಡ್ಬಿಟ್ರೆ. ಅದಕ್ಕೆ ಒಂದು ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೋಬೇಕು ಸ್ನೇಹಿತರೆ. ಅಜ್ಜಿ ಕಾಲದ ಟಿಪ್ಸ್ನ ಖಂಡಿತವಾಗ್ಲೂ ಮರೀದೇನೆ ನಿಮ್ಮ ದುಡ್ಡು ಉಳಿಸ್ಕೊಂಡು ಈ ರೀತಿ ಹಿತ್ತಾಳೆನ ಪಳಪಳನೆ ಹೊಳಿತಾ ಇದ್ದರೆ ನಿಮ್ಮ ಮನೇನೋ ಹಾಗೆ ಹೊಳಿತಿರುತ್ತೆ ಸ್ನೇಹಿತರೆ. ಹೇಗನ್ಸುತ್ತೆ ಕೋಮಲ ಸೌಜನ್ಯ ಯೂಟ್ಯೂಬ್ ಚಾನಲ್ ಹೆಚ್ಚೆಚ್ಚು ನೋಡಿ. ನಮಸ್ಕಾರ.